ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತೆ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆಗೆ ಬಂದಿದ್ದ ರಜತ್ ನನ್ನ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜಾಮೀನು ಷರತ್ತು ಉಲ್ಲಂಘನೆ ಆರೋಪದಡಿ ರಜತ್ ಮತ್ತೆ ಬಂಧನ ಆಗಿದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಕೇಸ್ನಲ್ಲಿ ರಜತ್ ಜಾಮೀನು ಪಡೆದಿದ್ರು. ಷರತ್ತುಬದ್ಧ ಜಾಮೀನಿತ್ತು. ಜಾಮೀನು ಷರತ್ತುಗಳನ್ನ ಉಲ್ಲಂಘಿಸಿದ ಕಾರಣಕ್ಕೆ ಈಗ ರಜತ್ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಕೋರ್ಟ್ ಕಂಡೀಷನ್ ಹಾಕಿತ್ತು. ಕಳೆದ ವಿಚಾರಣೆ ವೇಳೆ ನ್ಯಾಯಾಲಯಕ್ಕೆ ಗೈರಾಗಿದ್ರು ರಜತ್ ಮತ್ತು ವಿನಯ್. ರಜತ್ ವಿನಯ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು ಕೋರ್ಟ್. ಮಚ್ಚಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ನ ಸ್ಪರ್ಧಿ ರಜತ್ ಈಗ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಈ ಹಿಂದೆ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಆ ಷರತ್ತುಗಳನ್ನ ಪಾಲಿಸಬೇಕಾಗಿತ್ತು. ಆದ್ರೆ ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಕೋರ್ಟ್ ಏನು ಸೂಚನೆ ಕೊಟ್ಟಿತ್ತು, ಅದನ್ನ ಫಾಲೋ ಮಾಡಿಲ್ಲ ರಜತ್ ಮತ್ತು ವಿನಯ್. ಕಳೆದ ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರಾಗಿಲ್ಲ. ಹಾಗಾಗಿ ಇಬ್ಬರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿತ್ತು. ಇದೀಗ ಜಾಮೀನು ಷರತ್ತು ಉಲ್ಲಂಘನೆ ಆರೋಪದಡಿ ರಜತ್ ಮತ್ತೆ ಬಂಧನ ಆಗಿದೆ. ಮತ್ತೆ ಸಂಕಷ್ಟ ಎದುರಾಗಿದೆ ರಜತ್ಗೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಂತಹ ಕೇಸ್ ಇದು. ಆಗ ನೋಡಿದ್ರೆ ಈ ರೀತಿ ಮಚ್ಚು ಹಿಡಿದು ರೀಲ್ಸ್ ಮಾಡಬಾರದು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸಾರ್ವಜನಿಕ ಜಾಗದಲ್ಲಿ ಆಯುಧಗಳ ಪ್ರದರ್ಶನ, ಈ ರೀತಿ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡೋದು ಇದು ಕಾನೂನು ಬಾಹಿರ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಈಗ ಅದೇ ಪ್ರಕರಣದಲ್ಲಿ ಅಂಧರಾಗಿ ಜಾಮೀನನ್ನ ಪಡೆದು ಹೊರಗಡೆ ಬಂದಿದ್ದಾರೆ. ಒಂದಷ್ಟು ಕಂಡೀಷನ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕು ಅನ್ನೋದು ಸಹ ಇವರಿಬ್ಬರಿಗೆ ಗೊತ್ತಿರಲಿಲ್ವಾ? ಹಾಗಾದ್ರೆ ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಸ್ಪಷ್ಟವಾದ ಸೂಚನೆ ಇತ್ತು. ಆದ್ರೆ ಅದನ್ನೇ ಫಾಲೋ ಮಾಡಿ ಬಸವೇಶ್ವರ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜಾಮೀನು ಷರತ್ತು ಉಲ್ಲಂಘನೆ ಆರೋಪದಡಿ ರಜತ್ ಮತ್ತೆ ಬಂಧನ ಆಗಿದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಕೇಸ್ನಲ್ಲಿ ರಜತ್ ಜಾಮೀನು ಪಡೆದಿದ್ರು. ಷರತ್ತುಬದ್ಧ ಜಾಮೀನಿತ್ತು. ಜಾಮೀನು ಷರತ್ತುಗಳನ್ನ ಉಲ್ಲಂಘಿಸಿದ ಕಾರಣಕ್ಕೆ ಈಗ ರಜತ್ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಕೋರ್ಟ್ ಕಂಡೀಷನ್ ಹಾಕಿತ್ತು. ಕಳೆದ ವಿಚಾರಣೆ ವೇಳೆ ನ್ಯಾಯಾಲಯಕ್ಕೆ ಗೈರಾಗಿದ್ರು ರಜತ್ ಮತ್ತು ವಿನಯ್. ರಜತ್ ವಿನಯ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು ಕೋರ್ಟ್. ಮಚ್ಚಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ನ ಸ್ಪರ್ಧಿ ರಜತ್ ಈಗ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಈ ಹಿಂದೆ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಆ ಷರತ್ತುಗಳನ್ನ ಪಾಲಿಸಬೇಕಾಗಿತ್ತು. ಆದ್ರೆ ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಕೋರ್ಟ್ ಏನು ಸೂಚನೆ ಕೊಟ್ಟಿತ್ತು, ಅದನ್ನ ಫಾಲೋ ಮಾಡಿಲ್ಲ ರಜತ್ ಮತ್ತು ವಿನಯ್. ಕಳೆದ ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರಾಗಿಲ್ಲ. ಹಾಗಾಗಿ ಇಬ್ಬರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿತ್ತು. ಇದೀಗ ಜಾಮೀನು ಷರತ್ತು ಉಲ್ಲಂಘನೆ ಆರೋಪದಡಿ ರಜತ್ ಮತ್ತೆ ಬಂಧನ ಆಗಿದೆ. ಮತ್ತೆ ಸಂಕಷ್ಟ ಎದುರಾಗಿದೆ ರಜತ್ಗೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಂತಹ ಕೇಸ್ ಇದು. ಆಗ ನೋಡಿದ್ರೆ ಈ ರೀತಿ ಮಚ್ಚು ಹಿಡಿದು ರೀಲ್ಸ್ ಮಾಡಬಾರದು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸಾರ್ವಜನಿಕ ಜಾಗದಲ್ಲಿ ಆಯುಧಗಳ ಪ್ರದರ್ಶನ, ಈ ರೀತಿ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡೋದು ಇದು ಕಾನೂನು ಬಾಹಿರ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಈಗ ಅದೇ ಪ್ರಕರಣದಲ್ಲಿ ಅಂಧರಾಗಿ ಜಾಮೀನನ್ನ ಪಡೆದು ಹೊರಗಡೆ ಬಂದಿದ್ದಾರೆ. ಒಂದಷ್ಟು ಕಂಡೀಷನ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕು ಅನ್ನೋದು ಸಹ ಇವರಿಬ್ಬರಿಗೆ ಗೊತ್ತಿರಲಿಲ್ವಾ? ಹಾಗಾದ್ರೆ ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಸ್ಪಷ್ಟವಾದ ಸೂಚನೆ ಇತ್ತು. ಆದ್ರೆ ಅದನ್ನೇ ಫಾಲೋ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.